ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮು, ನೀನು ಆರೋಗ್ಯ ಹುಷಾರಾಗಿ ನೋಡ್ಕೋಕಂದ. ನಿನ್ನ ಹತ್ರ ಇನ್ನೊಂದು ಸ್ವಲ್ಪ ಹೊತ್ತು ಕೂತು ಮಾತಾಡೋಣ ಅಂದ್ಕೊಂಡೆ, ಆದರೆ ಈ ಮನೇಲಿ ಪ್ರೈವಸಿ ಸಿಕ್ಕಲಿಲ್ಲ. ಇಲ್ಲ ಅಲ್ಲ ಕಣೆ, ಇರೋ ಇಷ್ಟು ಚಿಕ್ಕ ಮನೆಯಲ್ಲಿ ಪ್ರೈವಸಿ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಓ ಮೈ ಗಾಡ್, ನೋಡ್ತೀಯಾ ಪಾಪ ಕಣೆ ಅಮ್ಮು. ನಿನಗೆ ಕಾಲ್ ಮಾಡಿ ಮಾತಾಡೋದಕ್ಕೂ ಅವಳಿಗೆ ಕಷ್ಟ ಆಗುತ್ತೆ ಗೊತ್ತಾ? ಯಾಕಂದರೆ ಯಾರಾದರೂ ಅವಳ ಮುಂದೆ ಓಡಾಡ್ತಾನೆ ಇರ್ತಾರೆ. ಇನ್ನು ಪಿಸೋ ಧ್ವನಿಯಲ್ಲಿ ಮಾತಾಡೋಣ ಅಂದರೆ ಆ ಕೋಡೆಗಳು ಎಷ್ಟು ಹತ್ತಿರ ಇದೆ ಅಂದರೆ ಆ ಕೋಡೆಯಿಂದನೂ ಕೇಳಿಸ್ಬಿಡುತ್ತೆ ಕಣೆ. ನಾವೇನು ಬರ್ತೀವಿ. ಶರ್ಚಿನ, ನೀವು ಯಾಕೆ ಯೋಚನೆ ಮಾಡ್ತಿದ್ರ ವಿಮಲಾ ಅವರೇ? ಲಕ್ಕಿ ಮದುವೆ ಆಗೋವರೆಗೂ ನೀವು ಇಲ್ಲೇ ಇರ್ತೀರಲ್ವಾ? ಯಾವಾಗ ಬೇಕಾದ್ರೂ ಬಂದು ಅಮೃತನ ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಅಲ್ವಾ ಅವಳು ನಿಮ್ಮ ಮನೆಗೆ ಬರೋದು. ನಾವೇನು ಹೊಡ್ತೀವಿ. ಅಮ್ಮು, ನೀನು ಯಾರ ಮಾತನ್ನು ಕೇಳೋ ಅವಶ್ಯಕತೆ ಇಲ್ಲ. ನಿನಗೆ ಹೇಗೆ ಅನಿಸುತ್ತೋ ಹಾಗಿರು. ನಿನಗೆ ಮದುವೆ ಆಗಿದೆ, ಹಾಗಂತ ನೀನು ಒಂಟಿಯಲ್ಲ. ನಿನಗೆ ಯಾವಾಗ ನಮ್ಮನ್ನೆಲ್ಲ ನೋಡ್ಬೇಕನ್ಸುತ್ತೋ ಕಾಲ್ ಮಾಡು, ಗಾಡಿ ಕಳಿಸ್ಕೊಡ್ತೀವಿ. ಅರ್ಥ ಆಯ್ತಾ? ಹೌದೌದು, ನೀವು ಹೇಳ್ತಿರೋದು ಸರಿನೇ ಇದೆ. ಆದರೆ ಮದುವೆ ಆದ ಹೆಣ್ಮಕ್ಳು ಒಬ್ಬೊಬ್ಬರೇ ತವ್ರ ಮನೆಗೆ ಹೋಗೋದು ಏನು ಚೆನ್ನಾಗಿರುತ್ತೆ? ಅದೇ ನಮ್ಮ ಸಂಜೀವನ ಜೊತೆಗೆ ಹೋಗಿ ಬಂದು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಏನು ಮಾಡ್ತೀರಾ? ನಿಮ್ಗಿದ್ರ ಅನುಭವ ಇಲ್ಲಲ್ವಾ? ಅದಕ್ಕೆ ಮಾತಾಡ್ತಿದ್ದೀರಾ. ಕುಮುದ, ಏನು ಅಂತ ಮಾತಾಡ್ತಾ ಇದೀಯಾ? ಅಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಇನ್ನೂ ಫಾರ್ಮ್ ಬೇರೆ ಸಬ್ಮಿಟ್ ಮಾಡಿಲ್ಲ. ಬಾ ನನ್ನ ಜೊತೆ. ಇಲ್ಲ ಅದಿ, ನನಗೆ ಮನಸ್ಸಿಲ್ಲ. ನೀನು ಹೀಗಂದ್ರೆ ಹೇಗೆ ಅಮ್ಮು? ಅಮ್ಮು, ಬರ್ತೀವಿ ಪುಟ್ಟ. ಅದೇ ಏನೋ ಮಾಡ್ತಿದ್ಯಾ? ಟೈಮ್ ಆಗ್ತಾ ಇದೆ, ನಡಿ. ನೀನು ಇದೇ ಊರಲ್ಲೇ ಇರ್ತೀಯಲ್ವಾ? ಆಮೇಲೆ ಬಂದು ಮಾತಾಡ್ವಿ ಅಂತೆ. ನಡಿ. ಅಜ್ಜಿ, ನೀವು ಸ್ವಲ್ಪ ಸುಮ್ಮನೆ ಇರಿ. ಅಮ್ಮು, ನನ್ನ ಮಾತು ಕೇಳು. ಆದಿಗೆ ಬಿಟ್ಟರೆ ಇಡೀ ದಿನ ಅಮ್ಮ ಜೊತೆ ಮಾತಾಡ್ತಾನೆ ಇರ್ತಾನ ಅವನು. ನಾವು ಹೊರಡೋಣ. ಕೇಶವಪುರ ಐತ್ರೆ, ಬರ್ತೀವಿ. ಬರ್ತೀವಪ್ಪ. ಲಕ್ಷ್ಮಿ, ಬರ್ತೀವಮ್ಮ. ಶೇರ್ ಮಾಡೋ. ಕಂಜಸ್ತಾನವಾಗ ಸಿಕ್ಕಿದ್ದೆ 2, ಅದರಲ್ಲೂ ಶೇರ್ ಕೇಳ್ತಾನೆ. ಆದಿ, ನೀನು ಹೊರಡು, ನಾನು ಆಮೇಲೆ ಮಾತಾಡ್ತೀನಿ. ಅಮ್ಮು, ನನ್ನ ಮಾತು ಕೇಳು. ಹೊರಡು. ಹುಷಾರ್. ಅಮ್ಮು, ಫಾರ್ಮ್ ಫಿಲ್ ಮಾಡಿದ್ಯಾ? ಯಾಕೆ ಸರ್ವರ್ ಡೌನ್ ಇದೆಯಾ? ಓಕೆ ಬಿಡು, ಒಂದು ಕೆಲಸ ಮಾಡು, ನಿನ್ನ ರೋಲ್ ನಂಬರು ಫೋಟೋ ಕಳಿಸು, ನಾನೇ ಎಂಟ್ರಿ ಮಾಡ್ತೀನಿ. ಇಲ್ಲ ಸ್ಮಿತಾ, ಬೇಡ. ಬೇಡ ಅಂದರೆ ವಾಟ್ ಯು ಮೀನ್? ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ? ಹಲೋ ಹಲೋ, ನನಗೆ ಇಂಟ್ರೆಸ್ಟ್ ಇಲ್ಲ ಕಣೆ. ವಾಟ್ಸ್ ರಾಂಗ್ ವಿತ್ ಯು? ಏನ ಹೇಳ್ತಿದ್ಯಾ? PhDಗೋಸ್ಕರ ನೀನು ಎಷ್ಟೆಲ್ಲ ಕಾಯ್ತಿದ್ದೆ. ನಿನ್ನ ಹಸ್ಬೆಂಡ್ ಕೂಡ ಒಪ್ಪಿದಾರಲ್ವಾ ಓದಕ್ಕೆ? ಮತ್ತ್ಯಾಕೆ? ಯಾರಾದರೂ ಏನಾದರೂ ಅಂದ್ರಾ? ಹೇ, ಯಾರು ಏನು ಅಂದಿಲ್ಲ. ನನಗೆ ಇವಾಗ ಅದೆಲ್ಲ ಬೇಡ ಅನ್ನಿಸ್ತು. ಆ್ಯಂಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ಡೋಂಟ್ ವಾಂಟ್ ಟು ಡೂ ಇಟ್. ಅಲ್ಲ ಅಮ್ಮು. ಸ್ಮಿತಾ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಅಮೃತಾಗೆ ಮದುವೆ ನಿಶ್ಚಯ ಮಾಡಿದ್ವಿ. ಏನಾದ್ರು ಈ ಮದುವೆ ಅಂತೂ ನಡೆಯಲ್ಲ. ಏ ಚಂದ್ರಿ, ಇಲಿ ಪಾಷಾಣ ಎಲ್ಲಿಟ್ಟಿದೀಯೇ? ಇಲಿಗಳು ಪ್ರಸಾದಕ್ಕೆ ಬಾಯಿ ಹಾಕ್ಬಿಟ್ರೆ ಏನ್ ಗತಿ? ಮೊದ್ಲು ಅದನ್ನ ತಂದು ಮೂಲೆಗೂ ಇಡು.
ಅಣ್ಣ ಡೌಟ್ ಇದ್ರೆ ಕೇಳಿ ಅಣ್ಣ. ಹಾಂ ಥ್ಯಾಂಕ್ಸ್ ಕಣಪ್ಪ ಅಣ್ಣ, ಇಷ್ಟೊತ್ತಲ್ಲಿ ನನಗೋಸ್ಕರ ಓಪನ್ ಮಾಡಿದ್ದಕ್ಕೆ. ನೀನೇನಣ್ಣ ಊರಿಗೆ ಪಾಠ ಮಾಡೋ ಮೇಷ್ಟ್ರು ನೀನು ಕೇಳ್ತಿದ್ಯಾ ಅಂದರೆ ಅರ್ಜೆಂಟ್ ಇರುತ್ತೆ ಅಂತ ಗೊತ್ತಿಲ್ವಾ ನನಗೆ. ಥ್ಯಾಂಕ್ಸ್ ಕಣ. ಇದೇ ವೆಬ್ಸೈಟ್ ತಾನೆ? ಹ್ಞೂ ಅಣ್ಣ. ಯಾವುದಕ್ಕೂ ಇನ್ನೊಂದ್ಸಲ ಕರೆಕ್ಟಾಗಿ ಚೆಕ್ ಮಾಡ್ಬಿಡು. ಅಲ್ಲ ಅಣ್ಣ, ಅಪ್ಲಿಕೇಶನ್ ಏನೋ ಓಪನ್ ಆಗುತ್ತೆ ಸರಿ, ಆದ್ರೆ ಇದನ್ನ ಫಿಲ್ ಮಾಡಕ್ಕೆ ಅದಕ್ಕೆ ಡೀಟೇಲ್ಸ್ ಬೇಕಲ್ಲ. ಅದೆಲ್ಲ ಇದೆಲ್ಲಕ್ಕೆ ಫಿಲ್ ಮಾಡು ಹೇಳ್ತೀನಿ. ಅಲ್ಲ ಅಣ್ಣ, ಇದೆಲ್ಲ ನಿನಗೆ ಎಲ್ಲಿ ಸಿಕ್ತು? ದಕ್ಕಿ, ನಮ್ಮ ರೂಮಲ್ಲಿ ಟೇಬಲ್ ಮೇಲೆ ಫೈಲ್ ಇಟ್ಟಿದ್ರು ಅಮೃತ ಅವರು. ಬಹುಶಃ ಈ ಫಾರ್ಮ್ನ ಫಿಲ್ ಮಾಡೋಕ್ಕೋಸ್ಕರನೇ ಈ ಡೀಟೇಲ್ಸ್ನ ಎತ್ತಿಟ್ಟಿದ್ರು ಅಂತ ಕಾಣುತ್ತೆ. ಇವತ್ತು ಪೂಜೆ ಇತ್ತಲ್ಲ, ಅದಕ್ಕೋಸ್ಕರ ಈ ಕೆಲಸ ಎಲ್ಲ ಆಗಲಿಲ್ಲ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಆ ಫಾರ್ಮಲ್ಲಿರೋ ಡೀಟೇಲ್ಸ್ನೆಲ್ಲ ನಾನು ಬರೆದು ತೊಗೊಂಬಂದೆ. ನನಗೆ ಗೊತ್ತು ಅವ್ರ ಪರ್ಮಿಷನ್ ಇಲ್ಲದೆ ಅವ್ರ ಫೈಲ್ ನೋಡಿ ತಪ್ಪು ಅಂತ. ಈ ಅಪ್ಲಿಕೇಶನ್ ಫಿಲ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟು ಆಮೇಲೆ ಸಾರಿ ಕೇಳ್ತೀನಿ. ಆಯ್ತಣ್ಣ. ಗುಡ್, ಸೂಪರ್ ಲಕ್ಷ್ಮಿ. ಇದನ್ನ ನೋಡಿ ಅಮೃತ ಅವ್ರು ಎಷ್ಟು ಖುಷಿ ಪಡ್ಬೋದಲ್ಲ. ಹ್ಞೂ ಅಣ್ಣ. ನನಗೆ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಿತ್ತು ತಾನೇ ನಿನಗೆ? ಏನಾಯ್ತು ಲಕ್ಕಿ? ಅವಾಗ್ಲಿಂದ ಡಲ್ಲಾಗೇ ಇದೆಯಾ, ಸುಸ್ತಾಗಿದೆಯಾ? ನಾನು ನೋಡು ಪೂಜೆಯಲ್ಲಿ ಅಮೃತ ಅವರು ತಲೆ ಸುಟ್ಟು ಬಿದ್ದಾಗ್ಲಿಂದ ತಲೆನೇ ಓಡ್ತಾ ಇಲ್ಲ. ಹೇಳಕ್ಕಿ, ಏನಾಯ್ತು ನಿನಗೆ? ಹೇಳು. ಏನೂ ಇಲ್ಲ ಅಣ್ಣ, ಅದು ಮನೇಲಿ ತುಂಬ ಕೆಲಸ ಇತ್ತಲ್ವಾ, ಸುಸ್ತಷ್ಟೇ. ಛೇ, ನಾನು ನೋಡು ನಿನ್ಗೊಂದು ಮಾತು ಕೇಳಿದ್ರೆ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟೆ. ಸಾರಿ ಲಕ್ಕಿ. ಪರವಾಗಿಲ್ಲ ಅಣ್ಣ, ನಿನ್ಗೋಸ್ಕರ ಅತ್ತಿಗೆಗೋಸ್ಕರ ತಾನೇ, ಇರಲಿ. ನಿಮ್ಮ ಅತ್ತಿಗೆ ಖುಷಿ ಪಟ್ರೆ ಅದೊಂದಾಯ್ತು. ಈ ಅಕ್ನಾಲೇಜ್ಮೆಂಟ್ದು ಒಂದು ಪ್ರಿಂಟ್ಔಟ್ ಕೊಟ್ಬಿಡಿ. ಅತ್ತಿಗೆಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದೆಯಾ ನೀನು? ಆದರೆ ಅತ್ತಿಗೆಗೆ ಅವ್ರ ಮನ್ಸಲ್ಲಿ ನೀನಿಲ್ಲ ಕಣೋ. ಅವಾಗ ನೀನು ಹೇಳಿದ್ರೆ ನಿಜ ಅಣ್ಣ, ಅವ್ರು ಖುಷಿಯಾಗಿಲ್ಲ. ಅವ್ರಿಗೆ ಈ ಮದುವೆ ಬೇಕಾಗಿರಲಿಲ್ಲ, ಆದರೆ ನಾನೇ ಒತ್ತಾಯ ಮಾಡಿ ಒಪ್ಪಿಸಿ ಮದುವೆ ಮಾಡಿಸಿದೆ. ತಪ್ಪು ಮಾಡಿಬಿಟ್ಟೆ ಕಣೋ ನಾನು. ಆದರೆ ಇದನ್ನೆಲ್ಲ ನಿನಗೆ ಹೇಗೆ ಹೇಳಿ ಅಣ್ಣ? ಆಯ್ತಾ? ಹಾಂ, ಆಗಿದೆ ಸರ್. ಆಯ್ತಾ? ಆಯ್ತಣ್ಣ. ಹಾಂ ತೊಗೊಳ್ಳಿ ಅಣ್ಣ. ಥ್ಯಾಂಕ್ಸ್ ಬಿಡೋಣ. ಥ್ಯಾಂಕ್ಸ್ ಎಲ್ಲ ಯಾಕಣ್ಣ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.